ಹಾಯ್ ಫ್ರೆಂಡ್, ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿವತ್ತು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ, ಕಟ್ ಮಾಡಿ 3 ಕ್ಯಾರೆಟ್ ಆದರೆ ಸಾಕು. ಹಾಗೆ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್, 1 ಗ್ಲಾಸ್ನ ಆಗುವಷ್ಟು ಹಸಿ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಹಾಗೆ ಪಿಸ್ತಾನ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು. ಬನ್ನಿ ಹಾಗಾದರೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಗ್ಲಾಸ್ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. 1 ಗ್ಲಾಸ್ ನೀರಾದರೆ ಸಾಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಎಲ್ಲನೂ. ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಜಾರ್ನ ಇಟ್ಕೊಂಡು ಇದನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಕ್ಯಾರೆಟ್ನ ರುಬ್ಬಿರುವಂತಹ ರಸ ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ ಫಿಲ್ಟರ್ ಮಾಡಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಸೋಸಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಬರೀ ಕ್ಯಾರೆಟ್ ನೀರನ್ನ ತಗೊಂಡ್ರೆ ಸಾಕು. ಕ್ಯಾರೆಟ್ ರುಬ್ಬಿರುವಂತಹ ಮಿಶ್ರಣವೇನು ಬೇಕಾಗಿಲ್ಲ. ನೆಕ್ಸ್ಟು ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ನೀರಿಗೆ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಗೆ 1 ಗ್ಲಾಸ್ ಆಗುವಷ್ಟು ಹಸಿ ಹಾಲನ್ನ ಸೇರಿಸಿ ಗಂಟಿಲ್ಲದೆ ಇರಂಗೆ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು. ನೋಡಿ, ಈ ರೀತಿಯಾಗಿ ಈ ಹದದಲ್ಲಿದ್ರೆ ಸಾಕು. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಪಾಕ ಏನು ತೆಗಿಬೇಕಾಗಿಲ್ಲ, ಕರಗಿದ್ರೆ ಸಾಕು ಬೆಲ್ಲ. ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ರುಬ್ಬಿದ್ವಲ್ಲ ಆ ನೀರನ್ನ, ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ನೀರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊಬೇಕು. ಹಾಗೆ ಸ್ವಲ್ಪ ಬೇಬಿ ಗೋಡಂಬಿನ ಸೇರಿಸಿ ನಿಧಾನವಾಗಿ, ತಳ ಹಿಡಿಬಾರ್ದು, ಆ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಳಕ್ ಹೋಗ್ಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ತಿರುಗಿಸಿ 2 ಸ್ಪೂನ್ ಆಗುವಷ್ಟು ತುಪ್ಪನ ಮಧ್ಯದಲ್ಲಿ ಸೇರಿಸಿ ಚೆನ್ನಾಗಿ ಗಂಟು ಇಳಬಾರ್ದು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಕೋವನು ಸಹ ಹಾಕೋಬಹುದು ಹಲ್ವಕ್ಕೆ, ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಬೇಕು. ಮಿಕ್ಸ್ ಆಗಿ ಕ್ಯಾರೆಟ್ ಜೊತೆ ಮಿಕ್ಸ್ ಆಗಿ, ಕ್ಯಾರೆಟ್ ನೀರ್ ಜೊತೆ ತುಪ್ಪ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಇಷ್ಟ ಹದದಲ್ಲಿ ರೆಡಿ ಆಗಿದೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ರೆಡಿ ಆಗಿರುವಂತಹ ಮಿಶ್ರಣವನ್ನ, ಕ್ಯಾರೆಟ್ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಪಿಸ್ತಾನ ಮೇಲೆ ಎಲ್ಲ ಹಾಕ್ಬಿಟ್ಟು 1 ಅವರ್ ಹಾಫ್ 1 ಅವರ್ ಆದರೂ ಬಿಡಬೇಕು, ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ನಾವು ಕಟ್ ಮಾಡ್ಕೋಬೇಕು. ಇವಾಗಲೇ ಕಟ್ ಮಾಡಕ್ಕೆ ಹೋಗ್ಬೇಡಿ, ಅದು ತಣ್ಣಗಾಗಬೇಕು. ನೆಕ್ಸ್ಟು ಅದನ್ನು ಕಟ್ ಮಾಡೋಣ. ಫ್ರೀಸರಲ್ಲಿ ಆದರೂ ಇಡ್ಬೋದು, ಇಲ್ಲಾಂದರೆ ಹಾಗೆ ಇಟ್ಟರೆ 1 ಅವರ್, ಫ್ರೀಸರಲ್ಲಿ ಇಟ್ಟರೆ ಹಾಫ್ 1 ಅವರ್ ಇಟ್ಟು ನೋಡಿ. ನಾನು ಇವಾಗ ಹಾಫ್ 1 ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ. ಈ ರೀತಿಯಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಬೋದು. ನೋಡಿ, ಚಾಕುಗೂ ಸಹ ಒಂದು ಸ್ವಲ್ಪನೂ ಸಹ ಅಂಟಲ್ಲ. ನೋಡಿ, ಈ ರೀತಿಯಾಗಿ ಪೀಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ಮಕ್ಕಳು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಈ ಹಲ್ವಕ್ಕೆ ಯಾವುದೇ ಸಹ ಫುಡ್ ಕಲರ್ನ ಸೇರಿಸಿಲ್ಲ. ಕ್ಯಾರೆಟ್ ಯಾವ ಕಲರ್ ಇತ್ತೋ ಅದೇ ಕಲರ್ ಇದೆ. ನಾನು ಯಾವುದೇ ಫುಡ್ ಕಲರ್ನ ಸೇರಿಸೋದಕ್ಕೆ ಹೋಗಿಲ್ಲ. ನೋಡಿ, ಈ ರೀತಿಯಾಗಿ ಕೈಗಂಟಿಲ್ಲ. ತುಪ್ಪ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಮಕ್ಕಳನ್ನು ಅಷ್ಟೇ ತುಂಬಾನೇ ಇಷ್ಟಪಟ್ಟು ಈ ಹಲ್ವನ ತಿಂತಾರೆ. ಹಾಲು ಹಾಕಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ
ಚೆನ್ನಾಗಿ ಬರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.